ಸಿನಿಮಾ ರಂಗದಲ್ಲಿ 10 ವರ್ಷ ಏನೇ ಸಮಸ್ಯೆ ಬಂದರೂ ಹೊಡಿ ಗೋಲಿ ನನ್ನ ನಗುನೇ ಎಲ್ಲದಕ್ಕೂ ಉತ್ತರ ಅಂತ ಹೇಳ್ತಿದ್ದಾರೆ. ಮಾಸ್ ಹಾಗೂ ಕ್ಲಾಸ್ ಕ್ವೀನ್ ಶ್ರುತಿ ಹರಿಹರನ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಮ್ಯಾಮ್ ಹಾಯ್, ಸಖತ್ತಾಗಿ ಕ್ಲಾಸಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನ್ಯಾಚುರಲ್ ಬ್ಯೂಟಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ನಿಮ್ಮ ಕಾಂಪ್ಲಿಮೆಂಟ್ಗೆ. ಹೇಗಿದ್ದೀರಾ ಮ್ಯಾಮ್? ನಿಮ್ಮ ಲೈಫಲ್ಲಿ ಹೇಗೆ ನಡೀತಾ ಇದೆ ಒಂದು ಜರ್ನಿ? ಸಖತ್ತಾಗಿ ನಡೀತಾ ಇದೆಮ್ಮ. ಪ್ರತಿದಿನ ನಾನು ಏನಾದರೂ ಒಂದು ಹೊಸದಾಗಿ ಕಲಿತಾ ಇದ್ದೀನಿ, ಒಂದು ತಾಯಿಯಾಗಿ ಅಲ್ಲ ಕಲಾವಿದೆಯಾಗಿ. ಸೊ ಐಮ್ ಲರ್ನಿಂಗ್ ಅ ಲಾಟ್ ಆ್ಯಂಡ್ ಇಟ್ಸ್ ಎಕ್ಸಲೆಂಟ್. ಪ್ರತಿ ಸಿನಿಮಾ ನೀವು ಚೂಸ್ ಮಾಡಬೇಕಾದ್ರೆ ನಾವು ಏನೋ ಒಂದು ಎಕ್ಸೈಟಿಂಗ್ ನಮ್ಮ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಶ್ರುತಿ ಹರಿಹರನ್ ಅವರು ಸಖತ್ ಚೂಸಿ ಅಂತ ನಮ್ಗೆ ಅನಿಸುತ್ತೆ. ಯಾವುದೇ ಪಾತ್ರ ಮಾಡಬೇಕಂದ್ರೂ ರಿಪೀಟ್ ಆಗಿರಬಾರ್ದು ಅವ್ರಿಗೆ. ಒಂದು ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರಾ, ಏನಕ್ಕೆ ಯಾವುದು? ನನಗೆ ಪ್ರತಿದಿನ ಟೀ ಒಂದನ್ನು ಬಿಟ್ಟು ಅಡುಗೆ ಬೇರೆ ಬೇರೆ ರೀತಿ ಬೇಕು. ಅಡುಗೆ ಬೇರೆ ಅಂದರೆ ಊಟದ ವಿಚಾರದಲ್ಲಿ ಬೇರೆ ಬೇರೆ ರೀತಿನಲ್ಲಿ ಬೇಕು. ಸೊ ಅದೇ ಥರ ನನಗೆ ಸಿನಿಮಾ ಮತ್ತು ಕಲೆ ಕೂಡ. ಒಂದೇ ಥರ ಪಾತ್ರಗಳು ಮಾಡ್ತಾಯಿದ್ರೆ ಸ್ವಲ್ಪ ಬೋರ್ ಅನ್ಸಲ್ವಾ? ಸೊ ಹಾಗಾಗಿ ವೆರೈಟಿ ಇಸ್ ದ ಸ್ಪೈಸ್ ಆಫ್ ಲೈಫ್. ಮೋಸ್ಟ್ ಆಫ್ ಆಲ್ ನಿಮಗೆ ಯಾವ ರೀತಿ ಸಿನಿಮಾಗಳು ಇಷ್ಟ ಆಗ್ತವೆ ಮ್ಯಾಮ್? ಅಂದರೆ ಲೈಕ್ ಕಮರ್ಷಿಯಲ್ ಸಿನಿಮಾಸ ಅಥವಾ ಈ ರೀತಿ ಈಗ ಸಾರಾಂಶ ಸಿನಿಮಾ ಮಾಡಿದ್ದೀರಾ, ಇದರಲ್ಲಿ ಒಂದು ವಿಭಿನ್ನ ರೋಲ್ ಅಂತ ಹೇಳ್ಬೋದು. ಮಾಯಾ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರಿ ನಿಮ್ಮ ಡ್ಯಾನ್ಸ್ ಮೂಲಕ. ಥ್ಯಾಂಕ್ ಯು ಫಾರ್ ದ್ಯಾಟ್ ಕಾಂಪ್ಲಿಮೆಂಟ್. ಬಟ್ ಯಾವ ರೀತಿ ಸಿನಿಮಾಗಳು ಇಷ್ಟ ಆಗುತ್ತೆ ಅಂತ ನೀವು ಕೇಳಿದ್ರಲ್ಲ, ನಂಗೆ ನಿಜವಾಗ್ಲೂ ಆನೆಸ್ಟ್ ಸ್ಟೋರೀಸ್ ಅಂದರೆ ನೀವು ಮನಸ್ಸಿಂದ ಒಂದು ಕತೆ ಹೇಳೋಕ್ಕೆ ಹೊರಟಿದ್ದೀರಾ, ಅದು ಯಾವುದೇ ರೀತಿಯಲ್ಲಿ ನೀವು ಪ್ರೆಸೆಂಟ್ ಮಾಡ್ತೀರಾ, ಮಾಸ್ ಆಗಿರಲಿ ಕ್ಲಾಸ್ ಆಗಿರಲಿ, ಅದು ಮ್ಯಾಟ್ರ್ ಆಗಲ್ಲ. ಬಟ್ ಇಫ್ ಯು ಟ್ರೈಂಗ್ ಟು ಸೇ ಸಮಥಿಂಗ್ ಆನೆಸ್ಟ್ಲಿ ನಂಗೆ ಬಹಳ ಇಷ್ಟ ಆಗುತ್ತೆ. ಸೊ ಐ ಥಿಂಕ್ ಅದೇ ಮೇನ್ ನನ್ನ ಪ್ರಕಾರ, ಆನೆಸ್ಟಿ ಇನ್ ಫಿಲ್ಮ್ ಮೇಕಿಂಗ್, ಆನೆಸ್ಟಿ ಇನ್ ಟೆಲಿಂಗ್ ಯೋರ್ ಆರ್ಟ್. ಯಾವುದಾದ್ರೂ ಬಯೋಪಿಕ್ ನಾನು ಮಾಡಬೇಕು ಅನ್ನೋಂಥ ಒಂದು ಕಲ್ಪನೆ ಏನಾದರೂ ಇದೆಯಾ ಮ್ಯಾಮ್? ಕರೆಕ್ಟಾಗಿ ಹೇಳಿದ್ರಲ್ಲ. ಅದೇ ಹಿಂಗೆ ಕರೆಕ್ಟಾಗಿ ಹೇಳಿದ್ರಿ. ಓಕೆ, ಎಸ್ ನನಗೆ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಇತ್ತೀಚೆಗೆ ತುಂಬ ಬಯೋಪಿಕ್ಸ್ ಬರ್ತಿದೆ ಕೂಡ, ಎಸ್ಪೆಷಲಿ ವಿತ್ ದಿ ಅಡ್ವೆಂಟ್ ಆಫ್ ಕಂಪ್ಯೂಟರ್ ಗ್ರಾಫಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಫಿಲ್ಮ್ಸ್. ತುಂಬ ಒಳ್ಳೊಳ್ಳೆ ಬಯೋಪಿಕ್ಸ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಕೂಡ. ಸೊ ಹಾಗಾಗಿ ನನಗೆ 100% ಆಸೆ ಇದೆ ಒಂದು ಬಯೋಪಿಕ್ ಮಾಡಬೇಕು ಅಂತ. ಸ್ವಲ್ಪ ನನ್ನ ಮುಖದಲ್ಲೂ ಒಂದು CG AI ಎಲ್ಲ ಆಗಬೇಕು ಅಂತ. ಆ ಥರ ಇಲ್ಲ, ಬಟ್ ನಾನು ಅದು ಯೋಚನೆ ಮಾಡಿದೆ. ದ ಲಾಸ್ಟ್ ಕ್ವೀನ್ ಅಂತ ಒಂದು ಬುಕ್ ನಾನು ಓದಿದ್ದೆ. ಇಟ್ಸ್ ಬೈ ಅ ರೈಟರ್ ಕಾಲ್ ಪ್ರಿಯಾ ಕುಮಾರಿ. ಆ್ಯಂಡ್ ನನಗೆ ಆ ಬುಕ್ಕಲ್ಲಿರೋವಂಥದ್ದು ಪಾತ್ರ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಶಿ ಲಿಟ್ರಲಿ ಲೆಡ್ ಆ್ಯನ್ ಎಂಟೈರ್ ಕಿಂಗ್ಡಮ್ ಲೈಕ್ ರಾಣಿ ಲಕ್ಷ್ಮೀಬಾಯಿ. ಅವಳು ಕೂಡ ಒಂದು ಹಿರಾಯಿಕ್ ಸ್ಟೋರಿನೇ ಅವಳದು ಕೂಡ. ಸೊ ಹಾಗಾಗಿ ದ್ಯಾಟ್ ವುಡ್ ಬಿ ಅ ಗ್ರೇಟ್ ರೋಲ್ ಟು ಪ್ಲೇ.